ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು 2014ರಿಂದ ಇಲ್ಲಿವರೆಗೆ ಇಡೀ ಭಾರತ ದೇಶದಲ್ಲಿ ಒಳ್ಳೆ ಉತ್ತಮ ಕೆಲಸವನ್ನ ಮಾಡಿ ಇಡೀ ನಂಬರ್ 1 ಅನ್ನೋ ಹೆಸರನ್ನ ತರ್ತಕ್ಕಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಮ್ಮ ಕೇಂದ್ರ ಸರ್ಕಾರ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥದ್ದು, ಇಡೀ ವಿಶ್ವವನ್ನೇ ಕಣ್ತೆಗೆದು ನೋಡ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಆದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗ್ಯದಪ್ಪ ಅಂತಂದ್ರ ಕೈಲಾಗ್ಲಾರ್ದ ಜೋಗಿ ಮೇಲ ಹರ್ಕೋತಿತ್ತ. ಹಂಗ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ನಮ್ಮ ದೇಶದ ಪ್ರಧಾನಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹೆಸರನ್ನ ಕೆಡಿಸ್ಬೇಕು ಅಂತ ಹೇಳಿ ಈ ನೀಟ್ ಎಕ್ಸಾಮ್ದಲ್ಲಿ ಏನು ಎಕ್ಸಾಮ್ದ ಒಂದು ನೆಪ ಮಾಡಿ ಈ ಬಾಡಿಗೆ ಗುಂಡಾಗಳನ್ನ ಕರ್ಕೊಂಡು ಬಂದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮುಂದೆ ಹೋರಾಟ ಮಾಡಿ ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸ್ಬೇಕಂತ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಅವರ ಸಂಸದರು ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾಲ್ಗೊಂಡ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಜನ ಇದ್ರು ಕೂಡ ಬೇರೆ ಬೇರೆ ಗುಂಡಾಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದವರೇ ಮಾಡಿದ್ದನ್ನ. ಆದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಿ ಒಂದು ಮಾತು ಹೇಳ್ಯಾರ, ಏನಪ್ಪಾ ಅಂತಂದ್ರೆ ನೀಟ್ ಎಕ್ಸಾಮ್ದಲ್ಲಿ ಏನು ಸೋರಿಕೆ ಆಗಿದೆ, ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರನ ಮೇಲೆ ನಾನು ಕ್ರಮ ತಕ್ಕೋತೀನಿ, ಅವ್ರಿಗೆ ನಾನು ಸುಮ್ಮನೆ ಬಿಡಂಗಿಲ್ಲ ಅಂತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಿ ಈಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಉದ್ದೇಶಪೂರ್ವಕವಾಗಿ ಇವತ್ತು ಹತಾಶರಾಗಿ ಇವತ್ತು ಕಾಂಗ್ರೆಸ್ನವರು ಇದೇನು ನಾಟಕ ಮಾಡಕತ್ತಾರ, ಇದು ನಾಟಕ ಊರ್ಗಳನ್ನಲ್ಲ, ಇದನ್ನ ಇಲ್ಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ಬೇಕಾಗ್ತದ. ಇದನ್ನ ನೀಟಲ್ಲಿ ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಇವತ್ತು 60 ವರ್ಷ ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಬೆನ್ನೆಲುವಾಗಿ ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ಧೀಮಂತ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿ ಅವರು ಇದನ್ನೆಲ್ಲ ಬಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಇದು ಮಾಡ್ಯಾರ. ಇದನ್ನ ನಾವು ಖಂಡನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ. ಯಾರು ಹೋಗ್ಬೇಕಾಗಿತ್ತು? ಸರ್ಕಾರ ಹೋಗಿಲ್ಲ, ಅವ್ರು ತಗೊಲೆ ತಪ್ಪದ್ರಿ. ಅವ್ರ ಸರ್ಕಾರ ಇದ್ದಿದ್ದ ಕೆಲಸ ಅದೇ ಅಲ್ಲ. ಈಗ ನಮ್ಮವ್ರೆಲ್ಲರೂ ಹೋಗಿ ಬಂದಾರ, ಅಲ್ಲಿ ನಮ್ಮವ್ರೆಲ್ಲರೂ ಹೋಗಿ ಬಂದಾರ. ಅಲ್ಲ, ಉಳುಕಿದವ್ರು ಎಲ್ಲರೂ ಹೋಗ್ಯಾರಲ್ಲ, ಎಲ್ಲರೂ ಹೋಗ್ಯಾರ. ಗೃಹ ಮಂತ್ರಿಯವರು ಅವರು ಬರ್ತಾರ, ಅವರು ಬಿಡಂಗಿಲ್ಲ. ಆದ್ರೆ ಏನಾಗ್ಯದ, ಕಾಂಗ್ರೆಸ್ನವ್ರಿಗೆ ಉದ್ದೇಶಪೂರ್ವಕವಾಗಿ ಅವ್ರ ಕೆಲಸ ಎಲ್ಲರ ಬಿಟ್ಟು ಈ ರೀತಿ ಮಾಡ್ಕೊತೊಂಟ್ರ ಇದನ್ನ ಅವ್ರ ಏನು ಆಶೆ ಅದ ಅದು ಈಡೇರುದಿಲ್ಲ. ಇದನ್ನ ಇಲ್ಲೇ ಕೈ ಬಿಡ್ಬೇಕಂತ ಹೇಳಿ ಖಂಡನೆಯನ್ನು ಮಾಡ್ಲಿಕ್ಕೆ ಬಯಸ್ತಾರೆ. ಇಲ್ಲ, ಇವ್ರೇನು ನಡೀತಿಲ್ಲ. ಇಲ್ಲೇ ಪ್ರಧಾನಿಯವರು ನಿಮ್ಗೊಂದು ಇಲ್ಲಿ ಬಹಳ ಕಡೆ ಎಲ್ಲ ಕಡೆ ನಿಗಾ ಇಟ್ಟಾರ. ಇವತ್ತು ನಿಗಾ ಇಟ್ಕೊಂಡು ಎಲ್ಲಾನು ಎಲ್ಲಿ ಯಾರು ತಪ್ಪಿಸ್ತಾರ ಮಾಡ್ಯಾರ ಅವ್ನು ಈಗಾಗಲೇ ಅವ್ರು ಕಂಡು ಹಿಡ್ಲಿಕ್ಕೆ ಒಂದು ತಂಡವನ್ನು ಕೂಡ ಮಾಡಿದಾರೆ. ಅದನ್ನ ಮಾಡಿ ಅವ್ರ ಮೇಲೆ ಕ್ರಮ ತಕ್ಕೋದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಮನಮೋಹನ್ ಸಿಂಗ್ ಅವರಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೆಸರು ಪಡೆದಾರ ಅವ್ರು. ಯಾವುದು ಈಗ ನೋಡಿ, ಸ್ಟೂಡೆಂಟ್ ಮ್ಯಾಗ ಲಾಠಿ ಚಾರ್ಜ್ ಮಾಡಿದ್ವು ನಾವು ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನೇ. ಅದನ್ನ ತಪ್ಪೇ. ಅದನ್ನ ಕಾಂಗ್ರೆಸ್ನವರು ಉದ್ದೇಶಪೂರ್ವಕ ಮಾಡಕ್ ಹಚ್ಚಾರ ಅವ್ರು, ಮತ್ತೊಂದು ನಮ್ದೇನಿಲ್ಲ. ಅದನ್ನ ಖಂಡನೆ ಮಾಡ್ತೀವಿ.
न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।